ಶ್ರೋತೃಗಳೇ, ಎಲ್ಲರಿಗೂ ವೀಣಾ ಪ್ರಮೋದ್ ಮಾಡುವ ನಮಸ್ಕಾರಗಳು. ಶಿವಪುರಾಣದಿಂದ ಆಯ್ದ ಕತೆಗಳ ಮಾಲಿಕೆಯಲ್ಲಿ ದಕ್ಷ ಯಜ್ಞದ ಕಥೆಯನ್ನ ನಾನು ನಿಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದೆ. ಕಳೆದ ಸಂಚಿಕೆಯಲ್ಲಿ ನಾವು ದಕ್ಷ ಬ್ರಹ್ಮ ಮಾಡುತ್ತಿದ್ದ ಯಾಗಕ್ಕೆ ದಾಕ್ಷಾಯಣಿ ತನ್ನನ್ನು ಹಾಗೂ ತನ್ನ ಪತಿಯನ್ನು ಕರೆಯದಿದ್ದರೂ ಹೋಗುತ್ತಾಳೆ. ಅಲ್ಲಿ ಅವಳನ್ನು ಅಲಕ್ಷ್ಯ ಮಾಡಿ ತನ್ನ ಪತಿ ಶಿವನಿಗೆ ಅವಮಾನವಾಗುವುದನ್ನು ನೋಡಿ ಆಕೆ ಸಹಿಸದಾದಳು. ನಂತರದ ಕಥೆಯನ್ನ ಈಗ ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ದಾಕ್ಷಾಯಣಿ ತನ್ನ ತಂದೆ ಯಜ್ಞ ಮಾಡುತ್ತಿರುವುದನ್ನ ನೋಡ್ತಾಳೆ. ಸಹನೆಗೂ ಒಂದು ಮಿತಿ ಇರುತ್ತೆ. ತಂದೆ ಶಿವನಿಗೆ ಮಾಡಿದ ಅಪಮಾನವನ್ನ ಸಹಿಸದಾದಳು. ಅವಳಿಗೆ ಎಲ್ಲಿಲ್ಲದ ರೋಷ ಉಕ್ಕಿತು. ತಂದೆಯ ಬಳಿಗೆ ಬಂದು ತಂದೆಯನ್ನು ಉದ್ದೇಶಿಸಿ, ಎಲ್ಲವೋ ಮೂಢ, ಜಗದೀಶ್ವರನಾದ ಶಿವನಲ್ಲಿ ನಿನಗೆ ದ್ವೇಷವೇ? ಅಲ್ಪಮತಿಯಾಗಿ ಅವನನ್ನು ಲೋಕಾರೂಢಿಯಂತೆ ಅಳಿಯನೆಂದು ಭಾವಿಸಿದೆಯಾ? ಶಿವದ್ರೋಹ ಮಹಾಪಾಪ ತಿಳಿ, ನಿನಗೆ ಉಳಿಗಾಲವಿಲ್ಲ. ನಿನ್ನಂತ ದೈವದ್ರೋಹದವನ ಮಗಳೆಂದು ಕರೆಯಿಸಿಕೊಳ್ಳುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನೀನು ಆತನಿಗೆ ದ್ರೋಹಿ. ಆತನ ಪಾದದಿಂದ ಒಂದು ಹೂ ಜಾರಿ ಬಿದ್ದರೂ ಬ್ರಹ್ಮಾದಿ ದೇವತೆಗಳು ಎತ್ತಿಕೊಂಡು ತಲೆಯಲ್ಲಿ ಧರಿಸುತ್ತಾರೆ. ನೀನು ಆತನನ್ನ ನಿಂದಿಸಿದ್ದಿ. ತುಂಬಿದ ಸಭೆಯಲ್ಲಿ ಅವಾಚ್ಯ ಶಬ್ದಗಳಿಂದ ಅವಮಾನ ಮಾಡಿದ್ದೆ. ನಿನ್ನಂಥವನ ನಾಲಗೆಯನ್ನು ಕತ್ತರಿಸಬೇಕು. ಒಂದು ವೇಳೆ ಆಗದಿದ್ದರೆ ಪ್ರಾಣತ್ಯಾಗ ಮಾಡಬೇಕು. ನಾನೇ ಆ ಕೆಲಸ ಮಾಡುತ್ತೇನೆ. ನಿನ್ನಂಥ ಶಿವದ್ವೇಷಿಯನ್ನು ನೋಡುವುದೂ ಪಾಪ. ನಿನ್ನಂಥವನಿಂದ ಪ್ರಾಪ್ತವಾದ ಈ ದೇಹ ನನಗೆ ಅಸಹ್ಯವಾಗಿದೆ. ದಾಕ್ಷಾಯಣಿ ಎಂಬ ಹೆಸರೇ ಇಲ್ಲವಾಗಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿ ಉತ್ತರಾಭಿಮುಖವಾಗಿ ಕುಳಿತು ಪ್ರಾಣಾಯಾಮ ಮಾಡಿ ಎಲ್ಲರೂ ನೋಡುತ್ತಿರುವಂತೆಯೇ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಟ್ಟಳು. ಅವಳ ದೇಹ ಸುಟ್ಟು ಬೂದಿಯಾಯಿತು. ಅಪಚಾರ, ಅಪಚಾರ, ದಕ್ಷ ಮಾಡಿದ್ದು ಅಪಚಾರ ಎನ್ನುತ್ತಾ ಇಡೀ ಸಭೆಯೇ ದಕ್ಷನನ್ನ ಬಯ್ಯತೊಡಗಿತು. ಶಿವಗಣಗಳು ತಮ್ಮ ತಾಯಿ ಸುಟ್ಟು ಹೋಗಲು ಕಾರಣವಾದನೆಂದು ದಕ್ಷನನ್ನು ಕೊಲ್ಲಲು ನುಗ್ಗಿದವು. ಭೃಗು ಮಹರ್ಷಿಗಳು ಮಧ್ಯೆ ಪ್ರವೇಶಿಸಿ ಕಲಹವನ್ನ ನಿಲ್ಲಿಸಿದರು. ಸತಿಯು ಅಗ್ನಿಕುಂಡಕ್ಕೆ ಹಾರಿಕೊಂಡು ಸುಟ್ಟು ಬೂದಿಯಾದ ಸುದ್ದಿ ತಿಳಿದ ಶಿವನು ರೌದ್ರಾವತಾರಿಯಾದ. ತನ್ನ ಜಟೆಯ ಕೂದಲನ್ನ ಕಿತ್ತು ನೆಲಕ್ಕೆ ಅಪ್ಪಳಿಸಿದ. ಆಗ ಅದರಿಂದ ಮಹಾರೋಷಾವೇಶದ ಒಬ್ಬ ಹುಟ್ಟಿ ಬಂದ. ನೋಡಲು ಭಯಂಕರನಾಗಿದ್ದ. ವೀರಭದ್ರನೆಂದು ಕರೆಯಿಸಿಕೊಂಡ. ಶಿವನ ಮಗನೇ ಆಗಿದ್ದ ಅವನು. ಶಿವ ಮಹಾಕೋಪದಿಂದ ಅವನನ್ನ ಹತ್ತಿರಕ್ಕೆ ಕರೆದು ಮಗನೇ ಎಂದ. ವೀರಭದ್ರನು, ಹೇಳಿ ಜಗದೀಶ್ವರ. ಸ್ವಾಮಿ, ಏನಪ್ಪಣೆ ಅಂತ ಕೇಳ್ದ. ಶಿವ ಉತ್ತರಿಸಿ, ವೀರಭದ್ರ, ನಿನ್ನನ್ನು ಪ್ರಮಥರ ಸೇನಾಪತಿಯಾಗಿ ಮಾಡಿದ್ದೇನೆ. ಹೋಗು, ಈಗಿಂದೀಗಲೇ ಹೋಗಿ ದಕ್ಷನು ಕೈಗೊಂಡ ಯಾಗವನ್ನು ಧ್ವಂಸ ಮಾಡಿ ಬಾ ಅಂತ ಆಜ್ಞೆ ಮಾಡಿದ. ಆಗಲಿ ಸ್ವಾಮಿ ಅಂತ ಹೇಳಿ ವೀರಭದ್ರ ಆ ಕೂಡಲೇ ದಕ್ಷನು ಕೈಗೊಂಡಿದ್ದ ಯಾಗ ಮಂಟಪಕ್ಕೆ ಧಾವಿಸಿ ಹೊರಟ. ವೀರಭದ್ರ ಮಹಾಕೋಪದಿಂದ ಪ್ರಳಯಾಗ್ನಿಯಂತೆ ನುಗ್ಗಿದ. ಶಿವಗಣಗಳು ದೇವತೆಗಳನ್ನ ಥಳಿಸಿದವು. ನಂದಿಯು ಭೃಗುವನ್ನ ಕಟ್ಟಿ ಹಾಕಿದ. ಯಜ್ಞಕುಂಡವನ್ನ ತುಳಿದು ಹಾಳುಗೆಡವಲಾಯಿತು. ವೀರಭದ್ರನು ದಕ್ಷನನ್ನ ಕೆಡವಿ ಅವನ ತಲೆಯನ್ನ, ಅಂದರೆ ರುಂಡವನ್ನ ಕತ್ತರಿಸಿ ಹೋಮಕುಂಡಕ್ಕೆ ಹಾಕಿದನು. ದಕ್ಷ ಯಜ್ಞ ನಾಶವಾಯಿತು. ದೇವತೆಗಳು ನಡುಗಿದರು. ಬ್ರಹ್ಮನ ಬಳಿಗೆ ಬಂದು ತಮ್ಮ ಸಂಕಟವನ್ನ ಹೇಳಿಕೊಂಡರು. ವೀರಭದ್ರನಂತೆ ಎನ್ನುತ್ತಾ ಅವನು ದಕ್ಷ ಯಜ್ಞವನ್ನ ಹಾಳು ಮಾಡಿದ ರೀತಿಯನ್ನ ವರ್ಣಿಸ್ತಾರೆ. ಬ್ರಹ್ಮನು ದೇವತೆಗಳಿಗೆ ಸಾಂತ್ವನ ಹೇಳಿ ಅವರೆಲ್ಲರೊಂದಿಗೆ ಶಿವನ ಸನ್ನಿಧಾನಕ್ಕೆ ಬಂದ. ಮಹಾದೇವ, ದಕ್ಷನು ಸಾಮಾನ್ಯನಂತೆ ಮಾಯೆಗೆ ಬಲಿಯಾಗಿ ತಪ್ಪು ಮಾಡಿದ್ದಾನೆ. ನಿನ್ನನ್ನು ಕೇವಲ ತನ್ನ ಅಳಿಯ ಎಂದು ಬಗೆದನೇ ಹೊರತು ಜಗದೀಶ್ವರ ಲೋಕಪಾಲಕ ಎಂಬುದಾಗಿ ತಿಳಿಯಲಿಲ್ಲ. ಈ ಕಾರಣಕ್ಕಾಗಿ ಅವನನ್ನ ಕ್ಷಮಿಸಿ ಯಜ್ಞ ಕಾರ್ಯವು ಪೂರ್ತಿಯಾಗುವಂತೆ ಅನುಗ್ರಹಿಸು. ಋಷಿಗಳನ್ನು ದೇವತೆಗಳನ್ನು ರಕ್ಷಿಸುವವನಾಗು ಅಂತ ಪ್ರಾರ್ಥಿಸಿದ. ಶಿವನು ತನ್ನ ರೌದ್ರಾವೇಶವನ್ನ ಕಡಿಮೆ ಮಾಡಿಕೊಂಡು, ಬ್ರಹ್ಮ, ನೀನು ಹೇಳಿದಂತೆ ಆಗಲಿ. ಯಾಗ ಸಂಪನ್ನವಾಗಬೇಕಾಗಿದೆ. ದೇವತೆಗಳಿಗೆ ಕ್ಷೇಮ ಉಂಟಾಗಬೇಕಿದೆ. ದಕ್ಷ ಬ್ರಹ್ಮ ಅಹಂಕಾರದಿಂದ ಹಾಳಾದ. ಅವನ ತಲೆ ಬೆಂಕಿಯಲ್ಲಿ ಸುಟ್ಟು ಹೋಗಿದೆ. ಅವನಿಗೆ ಬೇರೊಂದು ತಲೆ ಲಭಿಸುವಂತೆ ಮಾಡಿರಿ.
ಯಜ್ಞವನ್ನ ಪೂರೈಸಿ ಅಂತ ಪರಿಹಾರ ಹೇಳಿದ. ದಕ್ಷನಿಗೆ ಒಂದು ಆಡಿನ ತಲೆಯನ್ನ ಹೊಂದಿಸಿ ಜೀವ ತುಂಬಲಾಯಿತು. ದಕ್ಷ ತಾನು ಮಾಡಿದ ಘೋರ ಅಪರಾಧವನ್ನ ಮನ್ನಿಸಬೇಕೆಂದು ಶಿವನಲ್ಲಿ ಪ್ರಾರ್ಥಿಸಿದ. ಮಹಾತ್ಮ, ನೀನು ಯಜ್ಞಕ್ಕೆ ಬಂದು ಅದು ಸಾಂಗವಾಗಿ ಆಗುವಂತೆ ಕರುಣಿಸಬೇಕು ಅಂತ ಕೇಳಿಕೊಂಡ. ಪ್ರೀತಿಯ ಮಗಳ ಸಾವಿಗಾಗಿ ಶೋಕಿಸಿ ಮೊಮ್ಮಲ ಮರುಗಿದನು. ಅಹಂಕಾರದಿಂದ ಸರ್ವನಾಶ ಎಂಬ ತತ್ವವನ್ನ ಆತ ಮನಗಾಣ್ತಾನೆ. ಯಜ್ಞ ಋತ್ವಿಜರ ನೆರವಿನಿಂದ ಮುಂದುವರೆಯಿತು. ಶಿವನೇ ಅಲ್ಲಿಗೆ ಬಂದು ತನ್ನ ಪಾಲಿನ ಯಜ್ಞ ಭಾಗವನ್ನ ಸ್ವೀಕರಿಸಿದ. ಬಳಿಕ ಮಹಾವಿಷ್ಣುವು ದಕ್ಷನಿಗೆ, ದಕ್ಷ, ಶಿವನಾಗಲಿ ನಾನಾಗಲಿ ಬೇರೆಯಲ್ಲ, ಹರಿಹರರಲ್ಲಿ ಭೇದ ಎಣಿಸದಿರು. ಬ್ರಹ್ಮನಾಗಿ ಸೃಷ್ಟಿ ಕಾರ್ಯ ಕೈಗೊಳ್ಳುವ ನಾನೇ ವಿಷ್ಣುವಾಗಿ ರಕ್ಷಿಸುತ್ತೇನೆ. ಇನ್ನಾದರೂ ರುದ್ರನಲ್ಲಿ ಪೂಜ್ಯ ಭಾವನೆ ಇಟ್ಟುಕೊಂಡಿರು ಎಂದು ಹೇಳಿದರು. ದಕ್ಷ ಆ ಕ್ಷಣವೇ ವಿಷ್ಣುವಿನ ಮಾತುಗಳಿಂದ ಪ್ರಭಾವಿತನಾಗಿ ತನ್ನ ಅಜ್ಞಾನವನ್ನ ನೀಗಿಕೊಂಡು ಜಗದೀಶ್ವರನೂ ಮಂಗಳಕರನೂ ಆದ ಶಿವನನ್ನ ಪೂಜಿಸಿ ಧನ್ಯನಾದ. ಶ್ರೀಹರಿಯ ಕೃಪೆಯಿಂದ ಯಜ್ಞವು ಸಾಂಗವಾಗಿ ನೆರವೇರಿತು. ಆಹ್ವಾನಿತರಾಗಿ ಬಂದಿದ್ದ ಎಲ್ಲ ಋಷಿಮುನಿಗಳು ದಕ್ಷನಿಗೆ ಧರ್ಮ ಬುದ್ಧಿ ಉಂಟಾಗಲಿ ಅಂತ ಹರಸಿ ನಿರ್ಗಮಿಸ್ತಾರೆ. ಕೇಳುಗರೆ, ಇದಾಗಿತ್ತು ದಕ್ಷಯಜ್ಞದ ಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಡನೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಧನ್ಯವಾದಗಳು.